ನೀವು ₹1 ₹2 ಕೂಡ ಹೂಡಿಕೆ ಮಾಡಬಹುದು ಡಿಜಿಟಲ್ ಗೋಲ್ಡ್ನಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಚಿನ್ನದ ಬೆಲೆಯ ಮೇಲೆ ನೀವು ಹೂಡಿಕೆ ಮಾಡ್ತೀರಿ. ಫಿಸಿಕಲಿ ನಿಮ್ಮ ಬಳಿ ಚಿನ್ನ ಇರೋದಿಲ್ಲ. ಪ್ಯೂರಿಟಿ ರಿಸ್ಕ್ ಕೂಡ ಇಲ್ಲ. 99.99% ಚಿನ್ನದ ಮೇಲೇನೆ ನೀವು ಹೂಡಿಕೆ ಮಾಡೋದು. ಡಿಜಿಟಲ್ ಗೋಲ್ಡ್ನ ಮೇಲೆ ಯಾವುದೇ ತರಹದ ಮೇಕಿಂಗ್ ಚಾರ್ಜಸ್ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಿಮಗೆ ಗೊತ್ತಾ, ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 700ರಿಂದ 750 ಮೆಟ್ರಿಕ್ ಟನ್ಗಳಷ್ಟು ಚಿನ್ನ ಖರೀದಿ ಆಗುತ್ತೆ. ಇದರಲ್ಲಿ ನಾವು ನೋಡೋದಾದ್ರೆ ಹೂಡಿಕೆ ಮಾಡುವವರದ್ದೇ ಒಂದು ದೊಡ್ಡ ಪಾಲಿರುತ್ತೆ. ಆದ್ರೆ ಇವತ್ತು ನಾನು ನಿಮಗೆ ಡಿಜಿಟಲ್ ಗೋಲ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಿದು ಡಿಜಿಟಲ್ ಗೋಲ್ಡ್? ನಾರ್ಮಲ್ ಆಗಿ ಇರುವಂತಹ ಒಡವೆ ತರಾನೇ ಇರುತ್ತಾ? ಎಲ್ಲಿ ಸಿಗುತ್ತೆ? ಹೇಗೆ ಪರ್ಚೇಸ್ ಮಾಡಬೇಕು? ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ಕೊಡ್ತೀನಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಡಿಜಿಟಲ್ ಗೋಲ್ಡ್ ಇದೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿ ನೋಡೋದಾದ್ರೆ ಯಾವ ಥರದ ಪಾಸಿಬಿಲಿಟೀಸ್ ಇದೆ, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ರಿಸ್ಕ್ಸ್ ಏನು, ಚಾರ್ಜಸ್ ಏನು, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ನೀವು ಈ ಬೇರೆ ಬೇರೆ ಅಪ್ಲಿಕೇಶನ್ಗಳಿದ್ದಾವೆ. ಈ ಅಪ್ಲಿಕೇಶನ್ಗಳ ಮುಖೇನ ಡಿಜಿಟಲ್ ಗೋಲ್ಡ್ನಲ್ಲಿ ನೀವು ಹೂಡಿಕೆ ಮಾಡ್ಬೋದು. ಫೋನ್ಪೇ, ಪೇಟಿಎಮ್ ಮನಿ, ಗೂಗಲ್ ಪೇ ಇಂಥದ್ರಲ್ಲೂ ಅವಕಾಶಗಳಿದ್ದಾವೆ. ನೀವು ₹1 ₹2 ಕೂಡ ಹೂಡಿಕೆ ಮಾಡ್ಬೋದು ಡಿಜಿಟಲ್ ಗೋಲ್ಡ್ನಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಚಿನ್ನದ ಬೆಲೆಯ ಮೇಲೆ ನೀವು ಹೂಡಿಕೆ ಮಾಡ್ತೀರಿ. ಫಿಸಿಕಲಿ ನಿಮ್ಮ ಬಳಿ ಚಿನ್ನ ಇರೋದಿಲ್ಲ. ಅಯ್ಯೋ, ಚಿನ್ನನ ಜೋಪಾನ ಮಾಡೋದು ಹೇಗಪ್ಪ ಅನ್ನೋ ಭಯ ನಿಮ್ಮ ಮೇಲೆ ಇರೋದಿಲ್ಲ. ಪ್ಯೂರಿಟಿ ರಿಸ್ಕ್ ಕೂಡ ಇಲ್ಲ. 99.99% ಚಿನ್ನದ ಮೇಲೇನೆ ನೀವು ಹೂಡಿಕೆ ಮಾಡೋದು. ಸೊ ನೀವು ₹1 ಕೂಡ ಹೂಡಿಕೆ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಈ ಡಿಜಿಟಲ್ ಗೋಲ್ಡ್ನ ಮೇಲೆ ಯಾವುದೇ ಥರದ ಮೇಕಿಂಗ್ ಚಾರ್ಜಸ್ ಇಲ್ಲ. ಯಾಕೆಂದರೆ ಫಿಸಿಕಲ್ ರೂಪದ ಚಿನ್ನ ಅದಲ್ಲ. ಬಟ್ GST ನೀವು ಪೇ ಮಾಡಬೇಕಾಗತ್ತೆ. 3% GST ಕಂಪಲ್ಸರಿಲಿ ನೀವು ಡಿಜಿಟಲ್ ಗೋಲ್ಡ್ನ ಮೇಲೆ ಹೂಡಿಕೆ ಮಾಡಿದರೆ ಪೇ ಮಾಡಬೇಕಾಗತ್ತೆ. ಇನ್ನು ಮಿಕ್ಕಂತೆ ನಿಮಗೆ ಬೇರೆ ಬೇರೆ ಕಂಪನಿಗಳಿದ್ದಾವೆ. ಈ ಕಂಪನಿಗಳು ಚಿನ್ನದ ಮೇಲಿನ ಹೂಡಿಕೆ ಡಿಜಿಟಲ್ ಸ್ವರೂಪದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಿಮ್ಗೆ ಅನಿಸ್ಬೋದು, ಹೌದಲ್ವಾ, ಫಿಸಿಕಲ್ ಗೋಲ್ಡ್ ತಗೊಂಡು ಪ್ಯೂರಿಟಿ ರಿಸ್ಕು, ಸೇಫ್ಟಿ ರಿಸ್ಕು, ಬ್ಯಾಂಕಲ್ಲಿಟ್ರೂ ಪ್ರಾಬ್ಲಮ್ಮು ಅನ್ನೋ ಥರ ಇದ್ದರೆ ಬೇಡಪ್ಪ, ನಾನು ಡಿಜಿಟಲ್ ಗೋಲ್ಡ್ನಲ್ಲಿ ಹೂಡಿಕೆ ಮಾಡಿಬಿಡ್ತೀನಿ ಅನ್ನೋದಿದ್ದರೆ ಒಂದು ಸಣ್ಣ ಅಂಶವನ್ನು ನೀವು ಗಮನಿಸಬೇಕು. ಆ ಅಂಶ ಏನು ಅನ್ನೋದನ್ನು ಹೇಳ್ತೀನಿ. ಈಗ MMTC ಅಂತ ಒಂದು ಕಂಪನಿ ಇದೆ, ಸೇಫ್ ಗೋಲ್ಡ್ ಅಂತ ಒಂದು ಕಂಪನಿ ಇದೆ, ಆಗ್ಮಾಂಟ್ ಅಂತ ಒಂದು ಕಂಪನಿ ಇದೆ, ಪೇಟಿಎಮ್ಮು, ಗೂಗಲ್ ಪೇ ಇಂಥ ಪ್ಲ್ಯಾಟ್ಫಾರ್ಮ್ಗಳ ಮುಖೇನೂ ನೀವು ಹೂಡಿಕೆ ಮಾಡ್ಬೋದು. ಬಟ್ ಡಿಜಿಟಲ್ ಗೋಲ್ಡು ನಮ್ಮ ದೇಶದಲ್ಲಿ ಇನ್ನೂ ರೆಗ್ಯುಲೇಟೆಡ್ ಅಲ್ಲ, ನಿಯಂತ್ರಿತ ವ್ಯವಸ್ಥೆಯಲ್ಲಿ ಇದೆ ಅನ್ನೋ ಅಂಶ ಇಲ್ಲಿಲ್ಲ. ಅದು ಬಹಳ ಬಹಳ ಮುಖ್ಯ. ಯಾಕೆ ಗೊತ್ತಾ? ಈಗ ನೋಡಿ, ಬ್ಯಾಂಕ್ಗಳನ್ನು RBI ನೋಡ್ಕೊಳ್ಳುತ್ತೆ. ಒಂದು ವೇಳೆ ಬ್ಯಾಂಕ್ಗಳು ಹೆಜ್ಜೆ ತಪ್ಪಿಟ್ರೆ, ಏನೋ ಸಮಸ್ಯೆ ಆದರೆ RBI ಕೇಳುತ್ತೆ, ಯಾಕೆ ಹೀಗೆ, ಈ ನಿಯಮ ಹೀಗಲ್ವಲ್ಲ ಅಂತ ಕೇಳುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಗಳನ್ನು ನೋಡ್ಕೊಳ್ಳೋದಕ್ಕೆ SEBI ಇದೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅವರು ಕೇಳ್ತಾರೆ, ನಿಯಮ ಹೀಗಿದೆಯಲ್ಲ, ಯಾಕೆ ನಿಯಮಗಳನ್ನು ಗಾಳಿಗೆ ತೂರಿದ್ದೀರಿ ಅಂತ. ಬಟ್ ಇಲ್ಲಿ ಡಿಜಿಟಲ್ ಗೋಲ್ಡ್ ಅಂತ ನೋಡಿಕೊಂಡ್ರೆ ಈ ಸ್ಪೇಸ್ ಇನ್ನೂ ಅನ್ರೆಗ್ಯುಲೇಟೆಡ್, ಯಾವುದೇ ಥರದ ನಿಯಂತ್ರಣ ಮಾಡುವಂತಹ ಸಂಸ್ಥೆ ಅಂತ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಅಂಶ. ಬಟ್ ಅಪಾಯ, ಅಯ್ಯೋಯ್ಯೋ ಡಿಜಿಟಲ್ ಗೋಲ್ಡ್ ಬೇಡಪ್ಪ ಅನ್ನೋ ಥರದ್ದೇನೂ ಇಲ್ಲ. ಆ ಥರದ ಯಾವುದೇ ಅಪಸವ್ಯಗಳು, ಏನೋ ನೆಗೆಟಿವ್ ನ್ಯೂಸು, ಆ ಥರದ್ದೇನೂ ಇಲ್ಲ. ಬಟ್ ಸ್ಟಿಲ್ ಇದೇ ಫ್ಯಾಕ್ಟು, ಇಟ್ ಈಸ್ ಸ್ಟಿಲ್ ಅನ್ರೆಗ್ಯುಲೇಟೆಡ್ ಅನ್ನೋ ಅಂಶವನ್ನು ನೀವು ಮನಗಾಣಬೇಕು. ಇನ್ನೊಂದು, ನೀವು ಡಿಜಿಟಲ್ ಗೋಲ್ಡ್ನಲ್ಲಿ ಈಗಾಗಲೇ ಹೂಡಿಕೆ ಮಾಡಿದರೆ ಈ ಅಂಶವನ್ನು ಗಮನಿಸಿರ್ತೀರಿ. ನಾನೀಗ ಇವತ್ತು 26ನೇ ತಾರೀಕು ನವೆಂಬರ್ 2024 ಡಿಜಿಟಲ್ ಗೋಲ್ಡ್ನ ಮೇಲೆ ₹10,000 ಹೂಡಿಕೆ ಮಾಡಿದೆ. ಆ ರೀತಿ ಹೂಡಿಕೆ ಮಾಡಿದಾಗ 1 ಗ್ರಾಮ್ ಚಿನ್ನಕ್ಕೆ ಬೈಯಿಂಗ್ ಪ್ರೈಸ್ ಅಂತ ಅಪ್ಲಿಕೇಶನಲ್ಲಿ ತೋರಿಸೋದು ನಿಮಗೆ ₹7,900 ತೋರಿಸುತ್ತೆ. ಅದೇ ನೀವು ಸೆಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ₹6,800 ತೋರಿಸುತ್ತೆ. ಅವತ್ತೇನೆ, ನೀವು ಬೇರೆ ದಿನ ಅಲ್ಲ, ನವೆಂಬರ್ 26ನೇ ತಾರೀಕು 2024 ಬೆಳಗ್ಗೆ 10 ಗಂಟೆಗೆ ಚಿನ್ನ ಕೊಂಡ್ಕೊಳ್ಳೋಕೆ ಟ್ರೈ ಮಾಡಿದ್ರಿ, ಕೊಂಡ್ಕೊಂಡ್ರಿ. ಮಧ್ಯಾಹ್ನ 1 ಗಂಟೆಲಿ ನಾನು ಸೆಲ್ ಮಾಡಬೇಕು ಅಂತ ಟ್ರೈ ಮಾಡ್ತೀರಿ. ಬೆಳಗ್ಗೆ ₹7,900 ಇದ್ದಿದ್ದು ಈಗ 6,800 6,700 ತೋರಿಸ್ತಾ ಇರುತ್ತೆ. ಯಾಕೆ ಹೀಗೆ? ಒಂದು ವೇಳೆ ನಾನು ಮತ್ತೆ ಬೈ ಮಾಡ್ತೀನಿ ಅಂದರೆ ಪ್ರೈಸ್ ಜಾಸ್ತಿ ತೋರಿಸುತ್ತೆ. ಅಂದರೆ ಒಂದು ಡಿಫರೆನ್ಸ್ ಇರುತ್ತೆ. ಬೈಯಿಂಗ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ಗೆ ಒಂದು ಡಿಫರೆನ್ಸ್ ಇರುತ್ತೆ. ಆ ಡಿಫರೆನ್ಸನ್ನು ಸ್ಪ್ರೆಡ್ ಅಂತ ಈ ಕಂಪನಿಗಳು ಕರೀತಾರೆ. ಡಿಜಿಟಲ್ ಗೋಲ್ಡ್ನ ಮೇಲೆ ನೀವು ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ 3% GST ಮತ್ತು ಈ ಸ್ಪ್ರೆಡ್ ಚಾರ್ಜಸನ್ನು, ಬೈಯಿಂಗ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ನಡುವೆ ಇರುವ ವ್ಯತ್ಯಾಸವನ್ನು ನೀವು ಹೊತ್ತುಕೊಳ್ಳಬೇಕಾಗತ್ತೆ. ಇದು ಡಿಜಿಟಲ್ ಗೋಲ್ಡ್ ಹೂಡಿಕೆಯಲ್ಲಿನ ಬಹಳ ಇಂಪಾರ್ಟೆಂಟ್ ಅಂಶ.
ಡಿಜಿಟಲ್ ಗೋಲ್ಡ್ ಇದು ನಾವು ಬಳಸುವಂತಹ ಒಂದು ನೆಕ್ಲೆಸ್ ಆಗಿರ್ಬೋದು, ಚಿನ್ನದ ಬಳೆ ಆಗಿರ್ಬೋದು, ಇವೆಲ್ಲಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಇದು ತುಂಬಾ ಸೇಫ್, ಜೊತೆಗೆ ಸುಲಭವಾಗಿ ಪರ್ಚೇಸ್ ಮಾಡಬಹುದು. ಇನ್ವೆಸ್ಟ್ ಮಾಡೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಡಿಜಿಟಲ್ ಗೋಲ್ಡ್ ಬಗ್ಗೆ A to Z ಮಾಹಿತಿಯನ್ನ ಕೊಡೋದಕ್ಕೆ ಈ ಒಂದು ವಿಡಿಯೋದಲ್ಲಂತೂ ಸಾಧ್ಯ ಇಲ್ಲ. ಅದಕ್ಕಂತಾನೆ ನಿಮ್ಮ ಫ್ರೀಡಮ್ ಆಪ್ ನಿಮಗೋಸ್ಕರ ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡಿದೆ. ಚಿನ್ನದ ಮೇಲೆ ಯಾವ ರೀತಿಯಾಗಿ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಗೈಡೆನ್ಸ್ ಅನ್ನ ಸುಮಾರು 1.5 ಗಂಟೆಗಳ ಕಾಲ ಕೊಡಲಾಗಿದೆ. ನಿಮಗೆ A to Z ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಈ ಹಂತದಲ್ಲಿ ನಿಮ್ಗೆ ಅನಿಸ್ತಾ ಇರ್ಬೋದು, ನಾನು ಡಿಜಿಟಲ್ ಗೋಲ್ಡ್ ತಗೊಳ್ತೀನಿ, ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡ್ಬಿಡ್ತೀನಿ, 10 ವರ್ಷ 20 ವರ್ಷ ಹಾಗೆ ಇಟ್ಕೊಳ್ತೀನಿ, ಏನು ಪ್ರಾಬ್ಲಮ್ಮು ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಇನ್ಡೆಫಿನೆಟ್ ಪೀರಿಯಡ್ಗೆ ನೀವು ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅಂದರೆ ಒಂದು ಪೀರಿಯಡ್ ಇರುತ್ತೆ, ಆ ಪೀರಿಯಡ್ನವರೆಗೂ ಮಾತ್ರ. ಅಂದರೆ ಈಗ ಈ ಡಿಜಿಟಲ್ ಗೋಲ್ಡ್ ಅಂತ ನೋಡಿಕೊಂಡ್ರೆ 5 ವರ್ಷ ಒಂದು ಪೀರಿಯಡ್. ಈ 5 ವರ್ಷ ನೀವು ಡಿಜಿಟಲ್ ಗೋಲ್ಡನ್ನು ಆಟ್ ಫ್ರೀ ಆಫ್ ಕಾಸ್ಟ್ ನಿಮ್ಮ ಅಕೌಂಟ್ನಲ್ಲಿ ಹೋಲ್ಡ್ ಮಾಡ್ತೀರಿ. ಅದಾದ ಮೇಲೆ ನೀವು ಹೋಲ್ಡ್ ಮಾಡಬೇಕು ಅಂದರೆ ವಾಲ್ಟ್ ಫೀ ಅಂತ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲ ನಾನು ಆ ವಾಲ್ಟ್ ಫೀ ಪೇ ಮಾಡಲ್ಲ ಅನ್ನೋದಾದರೆ ಡಿಜಿಟಲ್ ಗೋಲ್ಡ್ನ ಡೆಲಿವರಿಯನ್ನು ಫಿಸಿಕಲ್ ರೂಪದಲ್ಲಿ ನೀವು ಪಡ್ಕೊಳ್ಬೇಕು. ಅಂದರೆ ನಾನು 10 ಗ್ರಾಮ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ, 5 ವರ್ಷ ಆಗೋಯ್ತು, ಇನ್ಮೇಲೆ ನಾನು ಚಾರ್ಜಸ್ ಎಲ್ಲ ಪೇ ಮಾಡಲ್ಲ, ಫ್ರೀಯಾಗಿ ಹೋಲ್ಡ್ ಮಾಡೋದಾದರೆ ಓಕೆ ನಾನು ಹಂಗೆ ಹೋಲ್ಡ್ ಮಾಡ್ತೀನಿ ಅನ್ನೋದಾದರೆ ನೀವು ಮೇಕಿಂಗ್ ಚಾರ್ಜಸ್ಸು ಮತ್ತು GST ಇದೆಲ್ಲವನ್ನೂ ಪೇ ಮಾಡಿ ಡಿಜಿಟಲ್ ಗೋಲ್ಡ್ ಎಷ್ಟು ಗ್ರಾಮ್ ಇರುತ್ತೋ ಅದರ ಫಿಸಿಕಲ್ ರೂಪದ ಚಿನ್ನವನ್ನು ನೀವು ನಿಮ್ಮ ಮನೆಗೆ ಡೆಲಿವರಿ ಪಡೆದುಕೊಳ್ಳಬಹುದು. ಅಂದರೆ ಈ ಡಿಜಿಟಲ್ ಗೋಲ್ಡ್ ಹೂಡಿಕೆಯ ಸಂಸ್ಥೆಗಳು ಏನು ಮಾಡ್ತವೆ ಅಂತಂದರೆ, ನೀವೀಗ 1 ಗ್ರಾಮ್ ಗೋಲ್ಡ್ ಮೇಲೆ ಹೂಡಿಕೆ ಮಾಡ್ತೀರಿ ಅಂದ್ಕೊಳ್ಳಿ, ಆ 1 ಗ್ರಾಮ್ನಷ್ಟು ಚಿನ್ನವನ್ನು ಅವರು ಖರೀದಿ ಮಾಡಿಟ್ಕೊಂಡಿರ್ತಾರೆ. ಅವರ ಹತ್ರ ಒಂದು ವಾಲ್ಟ್ ಇರುತ್ತೆ, ಅಂದರೆ ಅದನ್ನು ಸೇಫ್ ಮಾಡೋದಕ್ಕೆ ಅಂತ ಒಂದು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆ ಅದೇನು ವಾಲ್ಟ್ ಫೀ ಇರುತ್ತಲ್ಲ, ಅದು 5 ವರ್ಷ ನಿಮಗೆ ವಿತೌಟ್ ಎನಿ ಚಾರ್ಜಸ್ ಇರುತ್ತೆ. 5 ವರ್ಷದ ನಂತರ ನೀವು ಅದರ ಚಾರ್ಜಸ್ಸನ್ನು ಬೇರ್ ಮಾಡಬೇಕಾಗುತ್ತೆ. ಇದು ಒಂದು ಅಂಶ. ಮತ್ತು ಆ ಫಿಸಿಕಲ್ ಚಿನ್ನವನ್ನು ಕೊಂಡ್ಕೊಂಡಿರ್ತಾರಲ್ಲ ಕಂಪನಿಗಳು, ಆ ಕಂಪನಿಗಳು ಆ ಚಿನ್ನಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ತವೆ. ಏನೋ ಸಮಸ್ಯೆ ಆದರೆ, ಪ್ಯೂರಿಟಿದೇನೋ ರಿಸ್ಕ್ ಬಂತು ಅಂತಂದರೆ, ಅಥವಾ ಕಳ್ಳತನ ಆಯಿತು, ಬೆಂಕಿಗೇನೋ ಆಹುತಿ ಆಯಿತು, ಈ ಥರದ್ದೇನೋ ಪ್ರಾಬ್ಲಮ್ ಆದಾಗ ಆ ಓವರಾಲ್ ಲಾಸ್ ಆಗಬಾರ್ದು ಅಮೌಂಟು ಅನ್ನೋ ಕಾರಣಕ್ಕಾಗಿ ಇನ್ಶೂರೆನ್ಸನ್ನು ಮಾಡ್ತಿರ್ತಾರೆ. ಆ ಇನ್ಶೂರೆನ್ಸ್ ಕಾಸ್ಟನ್ನು ನಿಮ್ಮ ಮೇಲೆ ಡಿವೈಡ್ ಮಾಡ್ತಾರೆ. ಸೊ ಹೀಗೆ ಫಿಸಿಕಲ್ ಚಿನ್ನದ ಬ್ಯಾಕಿಂಗನ್ನು ಕಂಪನಿ ಇಟ್ಕೊಂಡು ನೀವು ಯಾವುದೇ ಚಿನ್ನವನ್ನು ಹೋಲ್ಡ್ ಮಾಡದ ಹಾಗೆ ಡಿಜಿಟಲ್ ಗೋಲ್ಡ್ನ ಮೇಲೆ ಹೂಡಿಕೆ ಮಾಡುವ, ಚಿನ್ನದ ಬೆಲೆ ಏರಿಕೆಯ ಲಾಭವನ್ನು ನಿಮ್ಮ ಹಣ ಪಡ್ಕೊಳ್ಳೋ ವ್ಯವಸ್ಥೆಯನ್ನು ಡಿಜಿಟಲ್ ಗೋಲ್ಡ್ ನಿಮಗೆ ಮಾಡಿಕೊಡುತ್ತೆ. ಸೊ ಇದು ಡಿಜಿಟಲ್ ಗೋಲ್ಡ್ ಹೂಡಿಕೆಗೆ ಇರುವಂಥ ಅವಕಾಶ. ಹೋಲ್ಡಿಂಗ್ ಪೀರಿಯಡು ವಿತೌಟ್ ಎನಿ ಚಾರ್ಜಸ್ಸು 5 ವರ್ಷ ಮಾತ್ರ. 5 ವರ್ಷದ ಮೇಲೆ ಹೋಲ್ಡ್ ಮಾಡ್ತೀನಿ ಅಂದರೆ 0.3% ನೀವು ಅದನ್ನು ಪ್ರತಿ ವರ್ಷ ಪೇ ಮಾಡಬೇಕಾಗುತ್ತೆ, ವಾಲ್ಟ್ ಫೀ ಅಂತ. ಅದು ಬೇರೆ ಬೇರೆ ಕಂಪನಿಗೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಸೊ ಈ ಚಾರ್ಜಸ್ ನೀವು ಕೊಡೋದಕ್ಕೆ ರೆಡಿ ಇದ್ದರೆ ಮುಂದುವರಿಬಹುದು. ಬರೀ ₹1 ಕೂಡ ನೀವು ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಸೊ ಡಿಜಿಟಲ್ ಗೋಲ್ಡ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಣ್ಣ ಪರಿಚಯ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ ಕೇಸ್ ನೀವು ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕಂಪ್ಲೀಟ್ ಕೋರ್ಸ್ ಇದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಟಾಟಾ ಬೈ ಬಾಯ್.